ನೋಡೋರ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ, ಹೊಟ್ಟೆ ಕಿಚ್ಚಿರೋರ್ಗೆ. ರಾಮ ಹುಟ್ಟಿದ ಭೂಮಿ ಅಂದ್ರೆ ಈ ತರ ಇರಬೇಕು. ಅದು ಮೋದಿ ಬರ್ಲಿ ಅಂತ ರಾಮ ಕಾಯ್ತಾ ಇದ್ದ ಅನ್ಸುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ. ಮೋದಿ ಅವ್ರಿಗೆ ಎಷ್ಟು ಪ್ರಣಾಮ ಸಲ್ಲಿಸಿದ್ರು ಸಾಕು. ಮೋದಿ ಅವರೊಳಗೆ ದೇವರು ಸಂಚಾರ ಮಾಡಿಬಿಟ್ಟು ಮಾಡಿಸ್ತಾ ಇದ್ದಾರೆ. ನಾವು ಇವನ್ನೆಲ್ಲ ನೋಡ್ತಾ ಇದ್ದೀವಲ್ಲ, ನಮಗೆ ತುಂಬಾ ಖುಷಿ. ಭಾರತೀಯರೆಲ್ಲರಿಗೂ ಕೂಡ ಈ ಮಣ್ಣಿನ ಮಕ್ಕಳಿಗೆ ಒಂದು ಹಬ್ಬದ ಸಂಭ್ರಮ. 500 ವರ್ಷದ ಕನಸು. ನಮಗ್ ಮೋದಿ ಇನ್ನ ಎಷ್ಟು ವರ್ಷ ಇದ್ರು ಬೇಕು. ಮೋದಿ ಅವರು ಹೇಳ್ತಾರಲ್ಲ ದೀಪಾವಳಿ ಹಬ್ಬದ ಸಡಗರ ಅಂತ, ಅದಕ್ಕಿಂತ ಜಾಸ್ತಿನೇ ನಮ್ಮ ಹಿಂದೂ ಧರ್ಮ ಎತ್ತಿ ಹಿಡಿತಾ ಇದ್ದಾರೆ. ಇದೇ ಜನವರಿ 22ನೇ ತಾರೀಕು ರಾಮ ಮಂದಿರ ಓಪನಿಂಗ್ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾಗ್ತದೆ? ಬಹಳ ವರ್ಷಗಳ ಕನಸು ನನಸಾಗ್ತಾ ಇದೆ. ನಾವೆಲ್ಲರೂ ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಗ್ರಾಮಗಳಲ್ಲೂ ರಾಮ ಮಂದಿರ ಇತ್ತು. ಅಲ್ಲಿ ಪ್ರತಿ ರಾಮನವಮಿ ಸಂದರ್ಭ ಅಲ್ಲದೆ ಧನುರ್ಮಾಸದಲ್ಲೂ ರಾಮನ ಪೂಜೆ ಮಾಡ್ತಾಯಿದ್ವಿ. ಆದರೆ ಅಯೋಧ್ಯೆ ರಾಮ ಹುಟ್ಟಿದ ಜನ್ಮಸ್ಥಳ. ನಾವು ಇತಿಹಾಸ ಪುರಾಣಗಳಲ್ಲಿ ಓದಿದ್ವಿ, ರಾಮಾಯಣ ದರ್ಶನದಲ್ಲಿ ಕೇಳ್ಕೊಂಡಿದ್ವಿ. ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆಗೆ ಅನೇಕ ವರ್ಷಗಳು ಬೇಕಾಯಿತು. ಇವತ್ತು ಕೇಂದ್ರ ಸರ್ಕಾರ ಅದು ನರೇಂದ್ರ ಮೋದಿಯವರ ಅವಿರತ ಶ್ರಮದ ಫಲವಾಗಿ ಇವತ್ತು ನಮ್ಮೆಲ್ಲರಿಗೂ ಒಂದು ಹಿಂದೂಗಳ ಪವಿತ್ರವಾದಂಥ ಸ್ಥಳ ಅಯೋಧ್ಯೆ ಆಗ್ತಾಯಿದೆ. ಅಲ್ಲಿ ರಾಮ ಮಂದಿರ ನಿರ್ಮಾಣ ಮತ್ತು ರಾಮ ದೇವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯ ಪ್ರಾರಂಭ ಆಗ್ತಾಯಿದೆ. ಇದೊಂದು ಹಿಂದೂಗಳಿಗೆ, ಭಾರತೀಯರೆಲ್ಲರಿಗೂ ಕೂಡ ಈ ಮಣ್ಣಿನ ಮಕ್ಕಳಿಗೆ ಒಂದು ಹಬ್ಬದ ಸಂಭ್ರಮ. ತುಂಬ ಸಂತೋಷ ಆಗ್ತಾಯಿದೆ. ನಾವು ವಿಶೇಷವಾಗಿ ನಮ್ಮ ಗ್ರಾಮಗಳಲ್ಲೂ ಕೂಡ ಆ ದಿನ ಜಪ ತಪ ಭಜನೆ ರಾಮ ಭಜನೆ ಮಾಡ್ತಾ ಅನ್ನಸಂತರ್ಪಣೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ನಾನು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು ಕಾರ್ಸ್ಪಾಡಿ ಗ್ರಾಮದವರು, ಕಾರ್ಸ್ಪಾಡಿ ಮಹಾದೇವ್ ಅಂತೇಳಿ. ತುಂಬ ಅಭಿಮಾನ. ನಮ್ಮೆಲ್ಲ ಯುವ ಗೆಳೆಯರೆಲ್ಲರೂ ಕೂಡ ಆ ದಿನ ಸಂಭ್ರಮದಿಂದ ರಾಮರ ಜಪವನ್ನು ಮಾಡ್ತಾ ಇದ್ದೇವೆ. ಸಂಭ್ರಮದಿಂದ ಆ ದಿನವನ್ನು ಸ್ವಾಗತಿಸ್ತೇವೆ ಮೇಡಮ್. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಅಪಾರ್ಟ್ಮೆಂಟಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ತುಂಬ ಇಷ್ಟಪಟ್ಟು ಮಕ್ಕಳು ದೊಡ್ಡವರು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಮೋದಿ ಇದಕ್ಕೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲ, ಮೋದಿ ಅಲ್ಲ, ಆರೋಗ್ಯ ಎಲ್ಲ ಕೊಟ್ಟು, ಅದರಲ್ಲೂ ನಮ್ಮ ಕರ್ನಾಟಕದ ಶಿಲ್ಪಿ ರಾಮರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ನಮಗೆ ತುಂಬಾ ಹೆಮ್ಮೆ. ನಮ್ಮ ತುಂಬಾ ಖುಷಿ. ಕರ್ನಾಟಕಕ್ಕೆ ಹೆಮ್ಮೆ ಅಂತ ಕರ್ನಾಟಕಕ್ಕೆ ನಾವು ಒಂದು ಹೆಮ್ಮೆ. ಕರ್ನಾಟಕ ಮತ್ತೆ ಎಷ್ಟೋ ಶಿಲ್ಪಿಗಳು ಅಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ. ನಮ್ಮ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಅಲ್ಲೆಲ್ಲ ಹ್ಯಾಂಡ್ ಓವರ್ ತಗೊಂಡು ಅಲ್ಲೆಲ್ಲ ಎಲ್ಲನೂ ಮುಂದುವರಿಸ್ತಾ ಇದ್ದಾರೆ. ಅದಿನ್ನೂ ನಮಗೆ ಖುಷಿ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ನಾವು ಬೆಳೆದು ನಾವು ಇವನ್ನೆಲ್ಲ ನೋಡ್ತಾ ಇದ್ದೀವಲ್ಲ, ನಮಗೆ ತುಂಬ ಖುಷಿ. ದೇವರು ಮೋದಿ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಬೆಳವಣಿಗೆ ಚೆನ್ನಾಗಾಗಿ ರಾಮನ್ನ ನಾವು ಇಲ್ಲಿಂದ ಕರ್ಕೊಂಡೋಗಿ ನಮ್ಗೆ ಇನ್ನೂ ಒಂದ್ಸರಿ ದರ್ಶನ ಮಾಡಿಸ್ಲಿ ನಮ್ಮನ್ನೆಲ್ಲರನ್ನು. ಆ ಭಗವಂತನೆಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇಲ್ಲ, ರಾಮ ಜನ್ಮಭೂಮಿ ಬಗ್ಗೆ ನಮಗೆ ಹೇಳೋದಕ್ಕೆ ನಾನು ಮುಂಚೆ ನೋಡಿದ್ದೆ. ಕಾಂಗ್ರೆಸ್ ಗೌರ್ಮೆಂಟ್ ಇರೋವಾಗ ನಮಗೆ ಸ್ವತಂತ್ರ ಬಂದು 60 ವರ್ಷದಲ್ಲಿ ಅವರು ಏನೂ ಡೆವಲಪ್ ಮಾಡಿರಲಿಲ್ಲ. ಬಟ್ ಇವಾಗ ಪ್ರತಿಷ್ಠಾಪನೆ ಆಗ್ತಾ ಇರುವಾಗ ಅಷ್ಟೊಂದು ಮಾತಾಡ್ತಾರೆ. ಇದೇ ರಾಮ ಹುಟ್ಟಿದ ಜಾಗನ ಅನ್ನೋ ರೀತಿ ಇಟ್ಟಿದ್ರು ಅದನ್ನು. ಆದರೆ ಇವಾಗ ಹೋಗಿ ನೋಡಿದ್ರೆ ಚಿತ್ರಣನೇ ಬೇರೆ ಇದೆ. ರಾಮ ಹುಟ್ಟಿದ ಭೂಮಿ ಅಂದರೆ ಈ ಥರ ಇರಬೇಕು. ಅದು ಮೋದಿ ಬರಲಿ ಅಂತ ರಾಮ ಕಾಯ್ತಾ ಇದ್ದ ಅನಿಸುತ್ತೆ. ರೈಟ್ ಪರ್ಸನ್ ರೈಟ್ ಟೈಮಲ್ಲಿ ಇನಾಗ್ರೇಷನ್ ಆಗ್ತಾ ಇರೋದು ನಮಗೆಲ್ಲ ಖುಷಿ. ಅದು ನಮ್ಮ ಕರ್ನಾಟಕದ ಶಿಲ್ಪಿ ಹೋಗಿರೋದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ಇನ್ನೂ ನಮ್ಮ ಕನ್ನಡಿಗರಿಗೆ ತುಂಬ ಹೆಮ್ಮೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಹೋಗಿ ನೋಡ್ಕೊಂಡು ಬರ್ತೀವಿ. ಶ್ರೀರಾಮ್ ಕಿ ಜೈ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಶ್ಲೋಕ ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತದಾತ್ಮನಂ ಸುಜಾಮ್ಯಹಂ ಅಂತ. ಹಾಗೆ ಇವಾಗೆಲ್ಲ ಚೇಂಜ್ ಮಾಡೋಕ್ಕೆ ಮೋದಿಯವರು ಹುಟ್ಟು ಬಂದಿದ್ದಾರೆ. ದೇವರು ಯಾವಾಗಲೂ ಅವತಾರ ತಗೊಳ್ತಾ ಇರ್ತಾನಂತೆ. ಬಟ್ ನಮಗೆ ಗೊತ್ತಾಗಲ್ಲ. ನಮಗೇನಾದ್ರು ಕಷ್ಟ ಬಂದಾಗ ಯಾರೋ ನೀವೇ ಬಂದು ನಮ್ಗೆ ಸಹಾಯ ಮಾಡ್ಬೋದು. ಅದರ ಅರ್ಥ ನಿಮ್ಮದೊಳಗೆ ದೇವ್ರು ಪ್ರೇರಣೆ ಮಾಡಿರ್ತಾನೆ. ಅದು ಅವತಾರ ಅಂತ ತಿಳ್ಕೊಬೇಕು. ನಮಗೆ ಅವು ಗೊತ್ತಾಗಲ್ಲ. ಹಾಗೆ ಇವಾಗ ಈ ಸಂದರ್ಭದಲ್ಲಿ ಮೋದಿಯವರೊಳಗೆ ದೇವರು ಸಂಚಾರ ಮಾಡಿಬಿಟ್ಟು ಮಾಡಿಸ್ತಾ ಇದ್ದಾನೆ. ಯಾವ ಕೆಲಸನೂ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ಜೈ ಶ್ರೀರಾಮ್. ಥ್ಯಾಂಕ್ಸ್ ಟು ಎವ್ರಿ ಒನ್ ಬಿಹೈಂಡ್ ಇಟ್ ಆ್ಯಂಡ್ ಟು ಮೋದಿ ಜಿ. ಎಲ್ಲ ಇಂಡಿಯನ್ಸ್ಗೆ ಅಂದರೆ ಅವ್ರದ್ದು ಆದರ್ಶ ನಾವು ಪಾಲಿಸಿದ್ರೆ ಒಳ್ಳೆ ಇದಾಗುತ್ತೆ, ಒಳ್ಳೆ ಕಂಟ್ರಿ ಆಗುತ್ತೆ ನಮ್ಮದು. ಎಲ್ಲ ಇಂಪ್ರೂವ್ ಆಗುತ್ತೆ. ಅಲ್ಲಿ ಆ ಏರಿಯಾ ಫುಲ್ ಈ ಟೂರಿಸಮ್ ಇಂಪ್ರೂವ್ ಆಗುತ್ತೆ. ಸೊ ಒಂದು ಒಳ್ಳೆ ಕಲ್ಚರ್ ಬರುತ್ತೆ ಅಂತ. ನಮಸ್ಕಾರ. ನಮಗೆ ಕರ್ನಾಟಕದಿಂದನೇ ರಾಮ ಹೋಗಿದ್ದಾನೆ. ನಮಗೆ ಮೋದಿ ಇನ್ನೂ ಎಷ್ಟು ವರ್ಷ ಇದ್ರೂ ಬೇಕು. ಅವ್ರಿಗೆ ದೇವ್ರ ಭಕ್ತಿ ಎಷ್ಟಿದೆಯೋ
ಅದೇ ಥರ ಎಲ್ಲ ಚೆನ್ನಾಗಿ ನಡೀತಿದೆ. ನಾವು ನೋಡ್ತಾ ಇದ್ವಿ, ನಮಗೂ ವಯಸ್ಸಾಯಿತು, 70 ವರ್ಷದಿಂದ ನೋಡ್ತಾ ಇದ್ವಿ ಏನೇನು ನಡೀತಾ ಇದೆ ಅಂತ. ಇವಾಗ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಾನು ಮೊನ್ನೆ ಹೋಗಿದ್ದೆ ಅಯೋಧ್ಯೆಗೆ, ನೋಡ್ಕೊಂಬಂದಿದ್ದೀನಿ ಎಲ್ಲನೂ. ಇನ್ನೊಂದು ಸಲ ಹೋಗ್ತೀನಿ ನೋಡೋಕ್ಕೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ನೋಡೋರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ, ಹೊಟ್ಟೆ ಕಿಚ್ಚಿರೋರಿಗೆ. ಅದನ್ನೇನು ಮಾಡೋಕ್ಕಾಗಲ್ಲ. ನಮಗೆಲ್ಲ ತುಂಬ ಖುಷಿ. ನಮಗೆಲ್ಲ ಪ್ರಸಾದ ಬಂದಿದೆ. ನಮಗೆಲ್ಲ ಕರ್ನಾಟಕದವರೇ ನಾವೆಲ್ಲ. ನಮ್ಮ ಪೇಚಾರ ಸ್ವಾಮಿಗಳು ಕರ್ನಾಟಕದವರು. ನಮ್ಗೆ ತುಂಬ ಹೆಮ್ಮೆ. ಅದೇ ಶಿಲ್ಪಿ, ಅದೇ ರಾಮ ನಮ್ಮ ಕರ್ನಾಟಕದಿಂದನೇ ಬಂಡೆನೂ ಹೋಗಿದೆ, ರಾಮನೂ ಹೋಗಿದ್ದಾನೆ. ಎಲ್ಲ ತುಂಬ ಖುಷಿ ಆಗ್ತಾ ಇದೆ. ಅದರಿಂದ ನಮಗೆ ನಮ್ಮ ಕಣ್ಣೆದುರಿಗೆ ಇದೆಲ್ಲ ನಡೀತಿದೆಯಲ್ಲ ನಮ್ಮ ಜಾಯಮಾನದಲ್ಲಿ, ಅದೇ ನಮಗೊಂದು ಖುಷಿ. ಅದರಿಂದ ದೇವ್ರು ಒಳ್ಳೇದು ಮಾಡಲಿ, ಮೋದಿ ಅವ್ರಿಗೆ ಚೆನ್ನಾಗಿ ಇಟ್ಟಿರಲಿ. ಯಾರು ಏನು ಬಂದ್ರೆ ಅವ್ರಿಗೇನು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ರಾಮರಾಜ್ಯ ಆಗಲಿ. ನಾವು ಅದ್ರ ನೋಡೋಣ. ನಮಗೂ ವಯಸ್ಸಾಯಿತು. ಚೆನ್ನಾಗಿ ಮೋದಿ ಅವ್ರನ್ನ ಚೆನ್ನಾಗಿ ಇಟ್ಟಿರಲಿ. ನ್ಯಾಯವಾಗಿ ನಡೀತಾರೆ, ಅದರಿಂದ ನಮಗೂ ಇಷ್ಟ. ಮೋದಿಯವರು ನಮ್ಮ ಅಯೋಧ್ಯೆಯಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅದು 22ನೇ ತಾರೀಕು ಓಪನ್ ಇದೆಯಲ್ಲ, ತುಂಬ ಎಕ್ಸೈಟ್ಮೆಂಟ್ ಆಗ್ತಿದೆ. ನಾವು ಹೋಗಿ ನೋಡೋಣ ಅನಿಸುತ್ತೆ, ಆದರೆ ನಮಗೆ ಹೋಗೋಕ್ಕೆ ಅಲ್ಲಿ ರಶ್ ಇರುತ್ತಾ ಏನೋ ಅಂತ ಅಂದ್ಬಿಟ್ಟು ಇದಾಗ್ತದೆ. ಇವಾಗಲೇ ಅಕ್ಷತೆ ಕಾಳು ಎಲ್ಲ ಬಂದಿದೆ, ನಮಗೆ ಇದೆಲ್ಲ ಬಂದಿದೆ, ಟಿಕೆಟ್ಸ್ ಎಲ್ಲ ಬಂದಿದೆ. ಹೋಗೋಕ್ಕಾಗಲ್ಲ, ಹೋದರೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಹೋಗಿ ನೋಡ್ತೀವಿ. 22ನೇ ತಾರೀಕು ರಾಮ ಮಂದಿರ ಓಪನಿಂಗ್ಗೆ ತುಂಬ ಚೆನ್ನಾಗಿದೆ, ತುಂಬ ಸಂತೋಷ ಆಗುತ್ತೆ. ಪ್ರಧಾನಮಂತ್ರಿ ಅವರು ಚಪ್ಪಡಿದ ಈ ಕಾರ್ಯಕ್ರಮ ಎಲ್ಲ ತುಂಬ ಸಕ್ಸಸ್ ಆಗೋದಕ್ಕೆ ಎಲ್ಲ ಆಶಯಗಳಿದೆ. ನಾವು ನಮ್ಮ ಮಂದಿರದಲ್ಲಿ ರಾಮ ಮಂದಿರ ಫೋಟೋ ಇಟ್ಕೊಂಡು ಅಕ್ಷತಾ ಎಲ್ಲ ತೊಗೊಂಡು ಬರ್ತೀನಿ. ರಾಮ ಪೂಜೆ ಮಾಡ್ತಾಯಿದ್ದೀನಿ, ಹನುಮಾನ್ ಚಾಲೀಸ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗುತ್ತೆ. ನಮಸ್ಕಾರ. ನಮ್ಮ ದೇವ್ರ ಪ್ರತಿಷ್ಠೆ ಆಗುತ್ತಲ್ಲ, ನಮ್ಮ ಹಿಂದೂ ಧರ್ಮ ಎತ್ತಿ ಹಿಡಿತಾ ಇದ್ದಾರೆ. ಅದರಿಂದ ನಾವು ಮೋದಿ ಅವ್ರಿಗೆ ಎಷ್ಟು ಪ್ರಣಾಮ ಸಲ್ಲಿಸಿದ್ರು ಸಾಲದು. ಎಷ್ಟು ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ. ನಮಗೂ ರಾಮ ಜನ್ಮಭೂಮಿ ನಮಗೂ ಒಂದ್ಸತಿ ನೋಡೋ ಹಾಗೆ, ಕಣ್ಣಿಂದ ನೋಡೋ ಹಾಗೆ ದೇವರ ಭಾಗ್ಯ ಕೊಡಬೇಕು. ಎಲ್ಲ ದೇಶದವ್ರು ಎಲ್ಲರೂ ನೋಡಿ ಕೃತಾರ್ಥರಾಗಬೇಕು ಅಂತ ನಮ್ಮ ಆಸೆ. ನಮಗದು ತುಂಬ ಖುಷಿ ಆಗ್ತಾಯಿದೆ. ಅದು ರಾಮ ಮಂದಿರ, ರಾಮ ದೇವರು ಎಲ್ಲ ನಮ್ಮ ದೇಶದಲ್ಲೇ ಹಿಂದೂ ಧರ್ಮ ಬೆಳೆಯುತ್ತೆ. ಹಿಂದೂಗಳಿಗೆ ಅದು ಕನಸಲ್ವ, 500 ವರ್ಷದ ಕನಸು. ನಮ್ಮ ರಾಮದೇವ್ರ ಓಡಾಡಿದ ಜಾಗ ಅಂಥೇಳಿ ಪವಿತ್ರ ಭೂಮಿ ಅದು. ಅದರಿಂದ ನಮಗೆಲ್ಲ ಭಾಳ ಖುಷಿಯಾಗಿದೆ. ಎಲ್ಲ ನಾವೊಬ್ಬಳೇ ಅಲ್ಲ, ಪ್ರತಿಯೊಬ್ಬ ಇದು ಭಾರತ ದೇಶದಲ್ಲಿರೋ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಅದಕ್ಕೋಸ್ಕರ ಒಂದು ಸತಿ ಮನೆ ಹೋಗಿದ್ದೀವಿ, ತಿರ್ಗಾ ಇನ್ನೊಂದು ಸತಿ ಹೋಗಬೇಕು ಅಂತ. ಅದೇ ಇದನ್ನೆಲ್ಲ ಮಾಡ್ತಾ ಇರೋದು ಮುಂದಾಳತ್ವ ವಹಿಸಿರೋದು ಮೋದಿಯವರು. ಆದ್ದರಿಂದ ದೇವ್ರು ಅವ್ರಿಗೆ ಆಯಸ್ಕೊಟ್ಟು ಇನ್ನೂ ಅದೇ ಥರ ಇನ್ನೂ ಎಲ್ಲ ದೇವಸ್ಥಾನಗಳು ಇದಾಗಲಿ ಅಂತ ನಮ್ಮ ಆಸೆ. ಇಡೀ ಭಾರತ ದೇಶಾದ್ಯಂತ ಅತ್ಯಂತ ಸಂತೋಷ ಪಡುವಂಥ ವಿಷಯ ಇದು. ನಾವು ಸ್ವತಃ ಬೆಂಗಳೂರಿನಲ್ಲಿ ಇರೋದು, BMTCನಲ್ಲಿ ಇನ್ಸ್ಪೆಕ್ಟರಾಗಿ ರಿಟೈರ್ಡ್ ಆಗಿದ್ದೀನಿ. ಪ್ರತಿ ವರ್ಷ ಇಲ್ಲಿ ಲಾಲ್ಬಾಗ್ ಬಂದೇ ಬರ್ತೀವಿ. ಅಯೋಧ್ಯೆಗೆ ನಮ್ಮ ಫೇವರೆಟ್ ಪ್ಲೇಸ್ ಅದು. ಆಲ್ರೆಡಿ ನಾವು ಕಾಶಿಗೆ ಹೋದಾಗ ಒಂದು ಸತಿ ನೋಡ್ಕೊಂಬಂದ್ವಿ. ಈಗ ಮತ್ತೆ 22ಕ್ಕೆ ನಾವು ಹೊರಡ್ತಾ ಇದ್ದೀವಿ ಅಯೋಧ್ಯೆಗೆ. ಇಡೀ ನಮ್ಮ ಭಾರತ ದೇಶ ಸಂತೋಷ ಪಡುವಂಥ ದಿವಸ ಅವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ರಾಮನಾಮ ಜಪ ಮಾಡಿ ರಾಮನಿಗೆ ದೀಪ ಹಚ್ಚಿ ಮಾಡೋದ್ರಿಂದ ಇಡೀ ಭಾರತಕ್ಕಷ್ಟೇ ಅಲ್ಲ, ವಿಶ್ವದಾದ್ಯಂತ ಎಲ್ರಿಗೂ ಒಳ್ಳೆಯದಾಗುತ್ತೆ. ಆ ದಿನ ದಯವಿಟ್ಟು ನನ್ನ ಕಳಕಳಿಯ ಬೇಡಿಕೆ ಏನಂದರೆ, ಆ ದಿನ 22ನೇ ತಾರೀಕು ಪ್ರತಿಯೊಬ್ಬ ಭಾರತೀಯ ಹೊರದೇಶದ ರಾಜ್ಯ ಜನರು ಸೇರಿ ಪ್ರತಿಯೊಬ್ಬರೂ ರಾಮನಾಮ ಜಪ ಮಾಡಿ ರಾಮನ ಪೂಜೆ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ. ಈ ಕ್ರೆಡಿಟು ಮೋದಿಯವರು ಸುಮಾರು ವರ್ಷಗಳಿಂದ 300-400 ವರ್ಷಗಳಿಂದ ಏನಲ್ಲಿ ದೇವಸ್ಥಾನ ಆಗಬೇಕು ಅಂತ ಇತ್ತು, ಅದು ಇದುವರೆಗೂ ಆಗಿರಲಿಲ್ಲ. ಇದಾಗಿರೋದ್ರಿಂದ ಇದು ಶ್ರೀ ನರೇಂದ್ರ ಮೋದಿ ಅವರಿಗೆ ಈ ಕ್ರೆಡಿಟ್ ಸಲ್ಲಬೇಕು. ಅವ್ರು ಇನ್ನೂ 100 ವರ್ಷಕ್ಕೆಲ್ಲ ಚೆನ್ನಾಗಿ ಬಾಳಿ ಆಡಳಿತ ನಡೆಸಲಿ. ಇದು ರಾಜಕೀಯದ ಪ್ರಶ್ನೆ ಅಲ್ಲ, ರಾಮನಾಮದ ಪ್ರಶ್ನೆ ಇದು. ಆದ್ದರಿಂದ ದಯವಿಟ್ಟು ಇದನ್ನು ಶೂಟ್ ಮಾಡೋಕ್ಕೆ ಬಂದಿರತಕ್ಕಂಥ ನಿಮಗೆ ಮತ್ತು ಇಡೀ ನಮ್ಮ ದೇಶದ ಜನತೆಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಆ ರಾಮ ಒಳ್ಳೇದು ಮಾಡಲಿ. ಆದಷ್ಟು ಪ್ರಯತ್ನಪಟ್ಟು ಒಂದು ಸಲ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಪಡ್ಕೊಂಡು ಬರಬೇಕಾಗಿ ನನ್ನ ಕಳಕಳಿಯ ಮನವಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ವಾವ್ ಮೇಡಮ್, ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಇದನ್ನು ಇಷ್ಟು 500 ವರ್ಷದಿಂದ ನಾವು ಕಾಯ್ಕೊಳ್ತಾ ಬಂದಿದ್ದು, ಆ ಹೋರಾಟಕ್ಕೆ ಅವತ್ತಿನ ದಿನ ಫಲ ಸಿಕ್ಕಿದೆ. ಮತ್ತು ತುಂಬ ಖುಷಿ ಆಗ್ತಾ ಇದೆ ಅಂದರೆ, ಈಗ ಎಲ್ಲರೂ ಯಾವ ದೇವಸ್ಥಾನಕ್ಕೆ ಹೋಗಿ ಅವತ್ತಿನ ದಿನ ಭಜನೆ ಇಟ್ಕೊಂಡಿದ್ದಾರೆ, ಅಭಿಷೇಕ ಇಟ್ಕೊಂಡಿದ್ದಾರೆ. ಮತ್ತು ನಮ್ಮ ಲೇಔಟಲ್ಲಿ ಕೂಡ ನಾವು ಇದಕ್ಕೋಸ್ಕರ 22ನೇ ತಾರೀಕು ಕರೆಕ್ಟಾಗಿ 11 to 12 o'clock ನಾವು ರಾಮ ಇದನ್ನ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಭಜನೆ ಇಟ್ಕೊಂಡಿದ್ದೀವಿ.
ಎಲ್ಲ ದೀಪ ಅಂಟಿಸ್ತೀವಿ. ತುಂಬ ಏನು ಮೋದಿಯವರು ಹೇಳ್ತಾರಲ್ಲ ದೀಪಾವಳಿ ಹಬ್ಬದ ಸಡಗರ ಅಂತ, ಅದಕ್ಕಿಂತ ಜಾಸ್ತಿನೇ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ವಾವ್ ಅಂದ್ರೆ ಎಲ್ಲರೂ ಬೀಟ್ ಪ್ಲಸ್ ಕರ್ನಾಟಕ.